ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಜನರೇ, ಹಿರಿಯರೇ, ನಿಮ್ಮೆಲ್ಲರನ್ನ ನಮ್ಮ ಕರ್ತನು ನಮ್ಮನ್ನು ಪ್ರೀತಿಸುವಾತನು ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಮತ್ತೊಂದು ದಿನ ದೇವಾದಿ ದೇವನ ಕೃಪೆಯಿಂದ ನಿಮ್ಮೆಲ್ಲರೊಟ್ಟಿಗೆ ದೇವರ ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ಮಾತನಾಡುವಂಥ ಕೃಪೆಯನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ದೇವಜನವೇ, ಒಂದೊಂದು ತಿಂಗಳು ಇಲ್ಲಲ್ಲೇ ಒಂದೊಂದು ದಿನ ಯೂಟ್ಯೂಬಲ್ಲಿ ಇಲ್ಲವೇ ಮೀಡಿಯಾದಲ್ಲಿ ವೈರಲ್ ಟ್ರೆಂಡ್ ಆಗಿರುವಂಥ ವಿಡಿಯೋಗಳನ್ನು ನೀವು ನೋಡುತ್ತಾ ಇರ್ತೀರ. ಅದೇ ರೀತಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಈ ದಿನಗಳಲ್ಲಿ ಒಂದು ಕೋತಿಮರಿಯ ಕುರಿತಾದಂಥ ವಿಡಿಯೋ ನೀವು ನೋಡ್ತೀರಾ, ಬಹಳ ವೈರಲ್ ಆಗಿದೆ. ಹೆತ್ತ ತಂದೆ ತಾಯಿ ಕೋತಿಗಳು ಆ ಒಂದು ಕೋತಿ ಮರಿಯನ್ನು ದೂರ ತಳ್ಳುವಾಗ ಆ ಒಂದು ಜೂವಲ್ಲಿರುವಂಥ ವ್ಯಕ್ತಿಗಳು ಆ ಕೋತಿ ಮರಿಗೆ ಜೊತೆಗೆಂದು ಒಂದು ಕೋತಿ ಮರಿಯ ಬೊಂಬೆಯನ್ನು ಕೊಡುತ್ತಾರೆ. ಅವರು ದೂರ ತಳ್ಳಿದಾಗ ಆ ಕೋತಿ ಮರಿ ಆ ಬೊಂಬೆಯನ್ನು ಇಟ್ಕೊಂಡು ಆಟ ಆಡುತ್ತಾ ಸಮಯವನ್ನು ಕಳೆಯುತ್ತಾ ತನ್ನ ಸ್ನೇಹವನ್ನು ಅದರೊಟ್ಟಿಗೆ ಕಳೆಯುತ್ತೆ. ಆ ಬೊಂಬೆಯನ್ನು ಕೊಟ್ಟಂಥ ಆ ಝೂ ಕೀಪರ್ಗಳೊಟ್ಟಿಗೂ ಅದು ಸ್ನೇಹವಾಗಿರುತ್ತದೆ. ಇಷ್ಟನ್ನು ನೋಡಿ ಅಯ್ಯೋ, ಮನಸ್ಸಿಲ್ಲದ ಒಂದು ತಂದೆ ತಾಯಿ ಆ ಮಂಗಗಳು ಈ ಮಗುವನ್ನು ನೋಡು ಒಂಟಿ ಮಾಡಿಬಿಟ್ಟವು ಎಂಬುದಾಗಿ ಹೇಳಿ ಅನೇಕರು ದುಃಖ ಪಡುವುದನ್ನು ಕೂಡ ನೀವು ನೋಡುತ್ತಿರುತ್ತೀರಿ. ಆದರೆ ಪ್ರಿಯ ದೇವಜನರೇ, ಕೆಲವರು ಅಷ್ಟಕ್ಕೆ ನಿಲ್ಲಿಸಿ ವಿಡಿಯೋಗಳನ್ನು ಟ್ರೆಂಡ್ ಮಾಡಿಕೊಳ್ತಾ ಇದ್ದಾರೆ. ಆದರೆ ಅದರ ಮುಂದಿನ ಭಾಗ ಏನಾಗುತ್ತದೆ ಎಂಬುದಾಗಿ ನಿಮಗೆ ಒಂದು ವೇಳೆ ನಾನು ವಿಡಿಯೋ ಸಿಕ್ಕಿದ್ರೆ ನಿಮಗೆ ನಾನು ಹಾಕುತ್ತೇನೆ. ಯಾಕೆಂದರೆ ಆ ನಂತರ ಒಂದು ಕೆಲವು ದಿನಗಳ ನಂತರ ಆ ತಾಯಿ ಮತ್ತೆ ಆ ಕೋತಿ ಮರಿಯನ್ನು ಸೇರಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಅಂದರೆ ಈ ಉದಾಹರಣೆಯನ್ನು ನಾನು ನಿಮಗೆ ಯಾಕೆ ಹೇಳಿದೆ ಅಂದರೆ, ದೇವಾದಿ ದೇವನು ಕೆಲವು ಸಾರಿ ನಮ್ಮ ಜೀವಿತಗಳಲ್ಲಿ ನಮ್ಮ ಹೆತ್ತವರಿಂದ, ನಮ್ಮ ಸಂಬಂಧಿಕರಿಂದ, ನಮ್ಮ ಸ್ನೇಹಿತರಿಂದ, ಲೋಕದಿಂದ ನಾವು ಕಳೆದುಕೊಂಡದ್ದನ್ನು ಮತ್ತೆ ಆತನು ಹಿಂತಿರುಗಿಸಿ ಕೊಡುವಾತನು. ನಾವು ಊಹಿಸುವುದಕ್ಕಿಂತಲೂ ಆಲೋಚಿಸುವುದಕ್ಕಿಂತಲೂ ಅತ್ಯಧಿಕವಾದಂಥ ಕಾರ್ಯವನ್ನು ಆತನು ಮಾಡಲಿಕ್ಕೆ ಶಕ್ತನಾದ ದೇವರಾಗಿರುವಾತನು. ಹಾಲೆಲೂಯಾ. ಹೌದು, ಅನೇಕ ಸಂದರ್ಭಗಳಲ್ಲಿ ನಾವು ಧ್ಯಾನ ಮಾಡುತ್ತೇವೆ. ಏನೆಂದರೆ ಕೀರ್ತನೆಗಳಲ್ಲಿ 27:10 ಹೇಳಿದ ವಾಕ್ಯದಂತೆ, ಹೆತ್ತ ತಂದೆ ತಾಯಿಗಳು ನಿನ್ನನ್ನು ತೊರೆದು ಬಿಟ್ಟರೇನು, ಕರ್ತನು ನಿನ್ನನ್ನು ಸೇರಿಸಿಕೊಳ್ಳುವನು ಎಂಬ ಮಾತನ್ನು ನಾವಲ್ಲಿ ನೋಡುತ್ತಾ ಇದ್ದೇವೆ. ಈ ದಿನ ನಿರೀಕ್ಷೆಗೂ ಮೀರಿದಂಥ ಕಾರ್ಯಗಳನ್ನು ಮಾಡುವ ದೇವರು ಎಂಬ ಟಾಪಿಕ್ನ ಅಡಿಯಲ್ಲಿ ನಾವು ಕೆಲವು ಇನ್ನೂ ವಿಷಯಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಎಫೆಸ ಪತ್ರಿಕೆ 3ನೇ ಅಧ್ಯಾಯ 20-21 ವಾಕ್ಯ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ. ಆಮೇನ್, ಹಾಲೆಲೂಯಾ. ಪ್ರಿಯ ದೇವಜನರು, ಈ ಒಂದು ಪ್ರಾರಂಭದಲ್ಲಿ ನಾನು ಹೇಳಿದಂಥ ಕೋತಿ ಮರಿಯ ಘಟನೆಯೋಪಾದಿಯಲ್ಲಿ ನಾವು ಹೇಳುತ್ತೇವೆ, ದೇವರೇ, ನಾನು ನಿನಗೆ ಸಮಯ ಕೊಟ್ಟೆ, ಏನೂ ಪ್ರಯೋಜನ ಇಲ್ಲ. ನಾನು ತ್ಯಾಗ ಮಾಡಿದೆ, ಏನೂ ಪ್ರಯೋಜನ ಇಲ್ಲ. ನಾನು ಪ್ರಾರ್ಥನೆ ಮಾಡಿದೆ, ಏನೂ ಪ್ರಯೋಜನ ಇಲ್ಲ. ನಾನು ಒಂಟಿಯಾಗಿದ್ದೇನೆ, ನನ್ನನ್ನು ಯಾರೂ ಸೇರಿಸಿಕೊಳ್ಳುತ್ತಿಲ್ಲ, ನನ್ನ ಜೀವಿತ ಈ ಥರ ಆಗೋಗಿದೆಯಲ್ಲ ಎಂದು ಹೇಳುವಂಥ ನಿಮ್ಮ ನನ್ನ ಜೀವಿತದ ಕುರಿತಾಗಿ ದೇವರು ನೆನಪಿಸುವಂಥ 4 ಕಾರ್ಯಗಳನ್ನು ನಿಮ್ಮೊಟ್ಟಿಗೆ ನಾನು ಇವತ್ತು ದೇವರ ವಾಕ್ಯದ ಮೂಲಕವಾಗಿ ಪ್ರೇರೇಪಿಸುವಂಥವನಾಗಿದ್ದೇನೆ. ಪ್ರಿಯ ದೇವಜನವೇ, ಇದು ಈ ವಾಕ್ಯ ಭಾಗಕ್ಕೆ ಬಂದಾಗ ಅನೇಕರಿಗೆ, ಅನ್ಯರಿಗೆ, ನಂಬಿಕೆ ಇಲ್ಲದವರಿಗೆ ದೇವರು ನಮಗೋಸ್ಕರ ಏನು ಮಾಡುತ್ತಾರೆ ಎಂಬುದು ತಿಳಿಯದೇ ಇರಬಹುದು. ಆದರೆ ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ, ದೇವರ ಮೇಲೆ ನಂಬಿಕೆ ಇಟ್ಟವರ ನಂಬಿಕೆಗೆ ಪ್ರಕಾರವಾಗಿ ಆತನನ್ನೇ ಆಶ್ರಯಿಸಿದವರಿಗೆ ಆತನು ನಿರೀಕ್ಷೆಗೂ ಮೀರಿದ ಕೃತ್ಯಗಳನ್ನು ಮಾಡುತ್ತಾರೆ. ಈ ವಿಡಿಯೋದಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದಂಥ ವಿಡಿಯೋದಲ್ಲಿ ಕೆಲವು ದಿನಗಳು ಒಂದು ವೇಳೆ
ಅದಕ್ಕೆ ಉತ್ತರ ಏನಂತ ಕೊಡ್ತಾರೆ ಅಂತ ಹೇಳಿದ್ರೆ, ಝೂ ಕೀಪರ್ಸ್ ಆಗಿರ್ಬೋದು, ಏನಂದರೆ ಈ ಒಂದು ವಾತಾವರಣದಲ್ಲಿ ಬಲಹೀನವಾಗಿರುವಂಥ ತಾಯಿ ಹತ್ರ ಆ ಮರಿಕೋತಿ ಮತ್ತೆ ಮತ್ತೆ ಒಂದು ವೇಳೆ ಹಾಲಿಗೋ ಪ್ರೀತಿಗೋ ಬಂದಾಗ ಬೇಸರಗೊಂಡಂಥ ತಾಯಿ ದೂರ ತಳ್ಳಿತು. ಆದರೆ ಕೆಲವು ದಿನಗಳ ನಂತರ ಮತ್ತೆ ಆ ಕೋತಿಗೆ ಒಂದು ಹಪ್ಪಿಗೆಯನ್ನು, ಒಂದು ಹಗ್ಗನ್ನು ಕೊಟ್ಟಿರುವುದನ್ನು ಕೆಲವು ವಿಡಿಯೋಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅಂದರೆ ತಾತ್ಕಾಲಿಕವಾಗಿ ತಾಯಿ ಒಂದು ವೇಳೆ ತಂದೆ ದೂರ ಮಾಡಿದರೂ ತಾಯಿ ಹತ್ತಿರಕ್ಕೆ ಸೇರಿಸಿಕೊಳ್ಳುವಂಥ ಒಂದು ಛಾಯೆಗಳನ್ನು ಆ ವಿಡಿಯೋದಲ್ಲಿ ನಾವು ನೋಡುತ್ತಾ ಇದ್ದೇವೆ. ದೇವಜನವೇ, ದೇವರು ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ಕಷ್ಟಗಳು, ಪ್ರಯಾಸಗಳು, ನೋವುಗಳಲ್ಲಿ ಹಾದು ಹೋಗುವ ಹಾಗೆ ಮಾಡಿದಾಗ್ಯೂ ಮತ್ತೆ ತನ್ನ ಪ್ರೀತಿಯನ್ನು ನಮಗೆ ಕೊಡದೇ ಇರುವುದಿಲ್ಲ. ಮತ್ತೆ ತಾನು ಮಾಡಬೇಕೆಂದಿರುವ ಕಾರ್ಯವನ್ನು ನಮಗೆ ಮಾಡದೇ ಇರುವುದೇ ಇಲ್ಲ. ಹಲ್ಲೆಲೂಯ, ಆಮೆನ್. ಈ ವಾಕ್ಯ ಹೇಳುತ್ತದೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರು. ಅದಕ್ಕೆ ನಾನು ಇವತ್ತು ಅಂದುಕೊಳ್ಳುತ್ತಾ ಇದ್ದೆ, ದೇವರೇ, ನಿರೀಕ್ಷೆಗೂ ಮೀರಿದ ಕಾರ್ಯಗಳನ್ನು ನೀನು ಮಾಡಲಿಕ್ಕೆ ಶಕ್ತನಾದ ದೇವರು. ಅದರಿಂದ ಒಂದು 4 ಕಾರ್ಯಗಳನ್ನು ನಾನು ಆರಿಸಿಕೊಂಡಿದ್ದೇನೆ. ಅದರಲ್ಲಿ ಮೊದಲನೇದಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯದೇವಜನ, ಅದಕ್ಕಿಂತ ಮುಂಚೆ ಒಂದು ಮಾತೇನು ಹೇಳುತ್ತೇನೆ. ಇಲ್ಲಿ ಹೇಳ್ತಾ ಇದೆ, ದೇವರು ನೀವು ಆಲೋಚಿಸಿದಂತೆ ಎದುರು ನೋಡಿದಂತೆ ಕಾಯುವಂತೆ. ನೀವು ಎದುರು ನೋಡಿದಷ್ಟ ಮಾತ್ರಕ್ಕೆ ದೇವರು ಅಷ್ಟನ್ನೇ ದೇವರು ಕೊಡುವುದಿಲ್ಲ, ಅದಕ್ಕಿಂತ ಮೇಲಾದದ್ದನ್ನು ತುಂಬಿ ಹೊರಸೂಸುವಂತೆ ಕೊಡಲಿಕ್ಕೆ ಶಕ್ತನಾದ ದೇವರು. ಮೊದಲನೇ ಕಾರ್ಯ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದೇನೆಂದರೆ, ನಿರೀಕ್ಷೆಗೂ ಮೀರಿದಂಥ ಪುನಃಸ್ಥಾಪನೆಯನ್ನು ಮಾಡುವಂಥ ದೇವರು ಅಂತ ಹೇಳುತ್ತದೆ. ಈ ಪುನಃಸ್ಥಾಪಿಸುವ ದೇವರು ಎಂದು ಹೇಳುವಾಗ, ಮತ್ತೆ ಈಗಾಗಲೇ ಒಂದನ್ನು ನೀವು ಅನುಭವ ಮಾಡಿರುತ್ತೀರಿ, ಆದರೆ ಅದನ್ನು ಕಳ್ಕೊಂಡಿರ್ತೀರಿ. ಆದರೆ ದೇವರು ಮತ್ತೆ ಅದನ್ನು ಪುನಃ ಸ್ಥಾಪಿಸುವುದನ್ನು ಪುನಃಸ್ಥಾಪಿಸುವ ದೇವರು ಎಂಬುದಾಗಿ ನಾವು ಧ್ಯಾನ ಮಾಡಿಕೊಳ್ಳುತ್ತೇವೆ. ದೇವರ ವಾಕ್ಯದಲ್ಲಿ ನೋಡುವಾಗ ಬಹಳ ಒಳ್ಳೆಯ ಒಂದು ಉದಾಹರಣೆ ನಮಗೆ ಯಾವಾಗಲೂ ತಿಳಿಯುವುದು ಯೋಬ ಭಕ್ತನು. ಒಂದೊಂದಾಗಿ ಅವನು ಒಡನೆ ಕಳೆದುಕೊಂಡನು. ಗಾಯವಾದರೆ, ನೋವಾದರೆ, ಕಷ್ಟವಾದರೆ ಗ್ಯಾಪ್ ಕೊಟ್ಟು ಬರೋದಿಲ್ಲ. ಸ್ವಲ್ಪ ಸುಧಾರಿಸ್ಕೊಳ್ಳಿ, ಈಗ ಪಾಪ ನೋವಾಗಿದೆ, ಈಗ ಗಾಯ ಆಗಿದೆ, ಈಗ ಸಾಲ ಆಗಿದೆ, ಈಗ ಸಮಸ್ಯೆ ಆಗಿದೆ, ಸ್ವಲ್ಪ ಬಿಟ್ಟು ಆಮೇಲೆ ಹಿಡ್ಕೊಳ್ಳೋಣ ಅಂತ ಯಾವತ್ತೂ ಸಮಸ್ಯೆಗಳು ನಿಮಗೆ ಇಂಟರ್ವೆಲ್ ಕೊಡಲ್ಲ, ಬ್ರೇಕ್ ಕೊಡಲ್ಲ, ಆ್ಯಡ್ ಕೊಡಲ್ಲ. ಬದಲಾಗಿ ಒಂದರ ಮೇಲೆ ಒಂದು, ಗಾಯದ ಮೇಲೆ ಗಾಯ, ನೋವಿನ ಮೇಲೆ ನೋವು, ಸಂಕಟದ ಮೇಲೆ ಸಂಕಟ, ಇದನ್ನು ಲೋಕವು, ದುಷ್ಟನು ನಮಗೆ ಕೊಡುತ್ತಾ ಇರುತ್ತದೆ. ಇದರಲ್ಲಿ ಒಂದು ನೋವಿನ ಸಂಗತಿ ಏನಂದರೆ, ದೇವರು ಕೂಡ ನಮ್ಮನ್ನು ಅನುಮತಿಸಿ ಬಿಡುತ್ತಾನೆ. ಅವು ಬರುವಂತೆ ನಮಗೆ ಅಪ್ಪಣೆಯನ್ನು ದೇವರು ಕೊಟ್ಟು ಬಿಡುತ್ತಾನೆ, ಅನುಮತಿ ಕೊಟ್ಟು ಬಿಡುತ್ತಾನೆ. ಇಂತಹ ಸಂದರ್ಭದಲ್ಲಿ ನಾವು ನೋವು ಪಡುತ್ತೇವೆ. ಆದರೆ ದೇವಜನವೇ, ಗಮನಿಸಿರಿ, ದೇವರು ನೀನು ಕಳಕೊಂಡಷ್ಟು ಮಾತ್ರವೇ ಕೊಡುವಂಥವನಲ್ಲ. ದೇವರು ಕೊಟ್ಟರೆ ನೀವು ಕಳಕೊಂಡಿರುವುದಕ್ಕಿಂತಲೂ ಪುನಃ ಸ್ಥಾಪಿಸುವಾತನು, 2ರಷ್ಟು ಕೊಡುವಾತನು, ತುಂಬಿ ಹೊರಸೂಸುವಂತೆ ಕೊಡುವಾತನು, ಆಶ್ಚರ್ಯಕರವಾದ ಕೃತ್ಯವನ್ನು ಮಾಡುವಂಥ ದೇವರು ಆತನಾಗಿದ್ದಾನೆ. ಅದಕ್ಕೆ ಯೋಬನ ಗ್ರಂಥ 42ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಹೇಳುತ್ತದೆ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಕರ್ತನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಅವನ ದುಸ್ಥಿತಿಯನ್ನು ಮಾರ್ಪಡಿಸಿ ಸುಸ್ಥಿತಿಗೆ ತರುತ್ತಾನೆ. ದುಸ್ಥಿತಿ ಅಂದರೆ ಬಿಲೋ, ಕೆಳಗಡೆ, ಮೈನಸ್. ಆದರೆ ಸುಸ್ಥಿತಿ ಅಂದರೆ ಇದ್ದ ಸ್ಥಿತಿಗಿಂತಲೂ ಮೇಲಿನ ಸ್ಥಿತಿ. ನಾವು ಯಾರೂ ಕೂಡ ಮೈನಸ್ಗೆ ಹೋಗಲಿಕ್ಕೆ ನಾವು ಇಷ್ಟಪಡೋದಿಲ್ಲ, ಹೌದಲ್ವಾ? ಝೀರೋಗೆ ಹೋಗಲಿಕ್ಕೆ, ಸೋಲು ಅನುಭವಿಸಲಿಕ್ಕೆ, ನೋವು ಅನುಭವಿಸಲಿಕ್ಕೆ ನಾವು ಹೋಗುವುದೇ ಇಲ್ಲ. ಆದರೆ ನಮಗೆ ಯಾವಾಗಲೂ ಪ್ಲಸ್ ಬೇಕು, ನಮಗೆ ಯಾವಾಗಲೂ ಉನ್ನತಿ ಬೇಕು, ನಮಗೆ ಯಾವಾಗಲೂ ಆಶೀರ್ವಾದ ಬೇಕು, ನಮಗೆ ಯಾವಾಗಲೂ ನಾವು ಅಂದುಕೊಂಡದ್ದಕ್ಕಿಂತಲೂ ಅಧಿಕವಾದದ್ದು ಬೇಕು. ಆದರೆ ಕೆಲವು ಸಾರಿ ಮೈನಸ್ಗೆ ಬರುವಾಗ, ನೋವು ಅನುಭವಿಸುವಾಗ, ಕಷ್ಟ ಅನುಭವಿಸುವಾಗ ನಮಗೆ ತೊಂದರೆ ಆಗುತ್ತದೆ. ನಾವು ಅಂದುಕೊಳ್ಳುತ್ತೇವೆ, ಅಯ್ಯೋ ದೇವರೇ, ಈ ಕೆಲಸ ಯಾಕಪ್ಪ ಮಾಡಿದೆ ಅಂತ ನಮಗೆ ಅನಿಸಬಹುದು.
ಆದರೆ ದೇವರು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಸುಸ್ಥಿತಿಯನ್ನು ಕೊಡುತ್ತಾರೆ. ಅಂದರೆ ದೇವರು ಯೋಬನ ಜೀವಿತದಲ್ಲಿ ನಿರೀಕ್ಷೆಗೂ ಮೀರಿದಂಥ ಪುನಃಸ್ಥಾಪನೆಯನ್ನು ಮಾಡಿದಂಥ ಕರ್ತನು ಆತನಾಗಿದ್ದಾನೆ. ಅದೇ ದೇವರು ಇವತ್ತು ನಿಮ್ಮ ಜೀವಿತದಲ್ಲಿದ್ದಾರೆ. ಅದೇ ಕರ್ತನು ನಿಮ್ಮ ನನ್ನ ಜೀವಿತದಲ್ಲಿ ಕೂಡ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗುತ್ತಾ ಇದ್ದಾನೆ. ಆಮೇನ್. ಎರಡನೇದಾಗಿ ನಾವು ಹೋಗುವಂಥ ವಿಷಯ ಏನಂದರೆ, ಎರಡನೇ ವಿಷಯ, ನಿರೀಕ್ಷೆಗೂ ಮೀರಿದಂಥ ಎರಡನೆಯ ಕಾರ್ಯ ಫಲ ನೀಡುವ ದೇವರು. ಏನು? ಫಲ ನೀಡುವ ದೇವರು. ಫಲವೇ ಇಲ್ಲ, ಎಲ್ಲಿಂದ ಬಂತು ಅಂತ ನೀವು ಅಂದುಕೊಳ್ಳುತ್ತಿರಬಹುದು. ದೇವಜನವೇ, ಫಲವಿಲ್ಲದ ಮರ ಕಡಿದು ಹಾಕಲಿಕ್ಕೂ ಬೆಂಕಿಗೆ ಹಾಕಲಿಕ್ಕೂ ಕೆಲವು ಸಾರಿ ಪ್ರಯೋಜನ, ಅಷ್ಟು ಬಿಟ್ಟರೆ ಬೇರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಅಂದರೆ ಅದು ಶಿಕ್ಷೆಗೂ ಕಟಾವಿಗೂ ಬೆಂಕಿಗೂ ಒಂದು ಯೋಗ್ಯವಾದದ್ದು. ಆದರೆ ಪ್ರಿಯ ದೇವಜನರೇ, ದೇವರು ಹೇಳುತ್ತಾರೆ, ಫಲರಹಿತವಾದದ್ದನ್ನು ನಿರೀಕ್ಷೆಗೂ ಮೀರಿದಂಥ ರೀತಿಯಲ್ಲಿ ನಾನು ಫಲ ಕೊಡುವಂಥ ಒಂದು ಪರಿಸ್ಥಿತಿಯನ್ನು ನಾನು ಏರ್ಪಡಿಸಿ ಕೊಡುತ್ತೇನೆ ಎಂದು ದೇವರು ಹೇಳುವಂಥ ಕಾರ್ಯವನ್ನು ನಾವು ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಕಳೆದ ಕಾಲದಲ್ಲಿಯೂ ನಾನು ಈ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ ಇರುವಂಥ 6ರಿಂದ 4, 5, 6 ವಚನಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದೆ 5, 6ರಲ್ಲಿ 5ನೇ ಅಧ್ಯಾಯ, ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ದೇವಜನ, ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅದೇನೆಂದರೆ, ಇಲ್ಲಿ ಪೇತ್ರನಿಗೆ ದೇವರು ಕೆಲವು ಮೀನುಗಳನ್ನು ಕೊಟ್ಟಿದ್ದರೆ ಸಾಕಾಗಿತ್ತಲ್ವ? ಕೆಲವು ಮೀನುಗಳನ್ನು ಕೊಟ್ಟಿದ್ದರೆ ಸಾಕಾಗಿತ್ತು. ಮತ್ತು ಯಾಕೆ ದೇವರು ರಾಶಿ ರಾಶಿಯಾಗಿ ಕೊಡಬೇಕಾಗಿತ್ತು? ನಾನು ದೇವರು ಅಂತ ತೋರ್ಪಡಿಸಿಕೊಳ್ಳಲಿಕ್ಕೆ ಮಾಡಿದ್ರ? ಇಲ್ಲ, ಆ ಥರ ಅಲ್ಲ. ದೇವರು ಅವರ ವಿಧೇಯತೆಗೆ ದೇವರೇನು ಮಾಡಿದರೆ ಫಲ ಕೊಡುವಂಥ ದೇವರು. ನಿಮ್ಮ ನನ್ನ ಜೀವಿತದಲ್ಲಿ ನಾವು ನಿರೀಕ್ಷಿಸಿದ್ದು ಅಲ್ಪ, ದೇವರು ಕೊಡುವುದು ಅತ್ಯಧಿಕ. ನಾವು ನೋಡುವುದು ಈ ದಿನ, ದೇವರು ನೋಡುವುದು ಎಲ್ಲ ದಿನ. ದೇವರ ದೃಷ್ಟಿಯಲ್ಲಿ ಎಲ್ಲವೂ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ನೋಡುತ್ತಾರೆ. ನಾವಾದರೂ ಇವತ್ತು ನಾಳೆ ನನ್ನ ಮಕ್ಕಳು, ನನ್ನ ಜೀವಿತ, ಇದು ಅದು ಅಂತ ಇಲ್ಲೇ ಅಲ್ಲೇ ನಾವಿರುತ್ತೇವೆ. ಆದರೆ ದೇವರು ಹಾಗೆ ಮಾಡುವಾತನಲ್ಲ. ಆತನು ನಮ್ಮ ಕುರಿತು ಮಾಡಿಕೊಂಡಿರುವ ಆಲೋಚನೆಗಳು, ನಮ್ಮ ಕುರಿತು ಇಟ್ಟುಕೊಂಡಿರುವಂಥ ಉದ್ದೇಶಗಳು ಘನವಾದವುಗಳು. ಆಮೇನ್. ಅರ್ಥ ಆಯ್ತಲ್ಲ? ನಿರೀಕ್ಷೆಗೂ ಮೀರಿದಂಥ 4 ಕಾರ್ಯಗಳನ್ನು ದೇವರು ಮಾಡುತ್ತಾರಂದರೆ ನಿನ್ನ ಜೀವಿತದಲ್ಲಿ ಪುನಃಸ್ಥಾಪನೆಯನ್ನು ಮಾಡುವಾತನು. ಎರಡನೆಯದಾಗಿ ಫಲಭರಿತವಾಗಿ ಮಾಡುವಂಥ ದೇವರು ಆತನಾಗಿದ್ದಾನೆ, ರಾಶಿ ರಾಶಿಯಾಗಿ. ಅಂದರೆ ಈಗ ಈ ವಾಕ್ಯವನ್ನು ಕೇಳಿದ ನಂತರ ನಿಮ್ಮ ಜೀವಿತ ರಾಶಿ ರಾಶಿ ಹಣ, ರಾಶಿ ರಾಶಿ ಬಂಗಾರ, ರಾಶಿ ರಾಶಿ ಆಸ್ತಿ, ಐಶ್ವರ್ಯ ಈ ರೀತಿ ಬರುತ್ತದಂತ ಅಂದುಕೊಳ್ಳುತ್ತಾ ಇದ್ದೀರಾ? ದೇವಜನವೇ, ಅದಲ್ಲ. ದೇವರು ಪುನಃಸ್ಥಾಪಿಸಿ ಫಲಭರಿತ ಮಾಡಿ ನಿಮ್ಮನ್ನು ನೀವು ನಿರೀಕ್ಷಿಸಿದ್ದಕ್ಕಿಂತಲೂ ಅತ್ಯಧಿಕವಾಗಿ ನಿರೀಕ್ಷೆಗೂ ಮೀರಿದ ಕಾರ್ಯಗಳನ್ನು, ಅದು ನಾನು ಹೇಳ್ತಾ ಇರೋದು, ನಿರೀಕ್ಷೆಗೂ ಮೀರಿದ 4 ಕಾರ್ಯಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡುವರು. ಆಮೇನ್. ಈಗ ಮುಂದಕ್ಕೆ ಹೋಗೋಣ, ನಮಗೆ ಸಮಯ ಕಡಿಮೆ ಇದೆ. ನಾವು ನೋಡುತ್ತಾ ಇದ್ದೇವೆ ಈ 2 ಕಾರ್ಯಗಳಾದ ಮೇಲೆ 3ನೇ ಕಾರ್ಯಕ್ಕೆ ನಾವು ಹೋಗೋಣ. ಆ 3ನೇ ಕಾರ್ಯ ಏನೆಂದು ನೀವು ನೋಡುತ್ತಾ ಇದ್ದೇವೆ, ದೇವರು ನಿಮ್ಮ ಸ್ಥಿತಿಗಳನ್ನು ಮಾರ್ಪಡಿಸುವ ದೇವರು. ಏನು? ಸ್ಥಿತಿಯನ್ನು ಮಾರ್ಪಡಿಸುವಂಥ ದೇವರು, ನಮ್ಮ ಜೀವಿತಗಳನ್ನು ಮಾರ್ಪಡಿಸುವಂಥ ದೇವರು ಎಂದು ನಾವು ನಿರೀಕ್ಷಿಸ್ತಾ ಇರ್ತೇವೆ. ನಮಗೊಂದು ಪೋಸ್ಟ್ ಬೇಕು ಅಲ್ವಾ? ಅಯ್ಯೋ, ನನಗೊಂದು ಪ್ರೈವೇಟ್ ಜಾಬ್ ಬೇಕು, ನನಗೊಂದು ಗೌರ್ಮೆಂಟ್ ಜಾಬ್ ಬೇಕು, ನನಗೆ 20,000 ಸಂಬಳ ಬೇಕು, ನನ್ನ ಜೀವಿತದಲ್ಲಿ ಹಿಂಗಿರಬೇಕು ಹಂಗಿರಬೇಕು ಅಂತ ನಾವು ಬರೀ ಆಶಿಸಿ ಪ್ರಾರ್ಥಿಸಿರಬಹುದು. ದೇವಜನವೇ, ದೇವರು ಕೆಲವು ಸಂದರ್ಭಗಳಲ್ಲಿ ನಿರೀಕ್ಷೆಗೂ ಮೀರಿದಂಥ ಲೈಫ್ ಪಾರ್ಟ್ನರನ್ನು, ನಿರೀಕ್ಷೆಗೂ ಮೀರಿದಂಥ ಬಿಸ್ನೆಸ್ಸನ್ನು, ನಿರೀಕ್ಷೆಗೂ ಮೀರಿದಂಥ ಸಮಾಧಾನವನ್ನು, ನಿರೀಕ್ಷೆಗೂ ಮೀರಿದಂಥ ಹಣವನ್ನು ಕೊಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಆದರೆ ಪ್ರಾರಂಭದಲ್ಲಿ ನಮಗೆ ಅದು ಕಾಣಿಸುವುದಿಲ್ಲ. ಪ್ರಾರಂಭದಲ್ಲಿ ನಮಗಿದು ಕಾಣಿಸುವುದೇ ಇಲ್ಲ. ಯಾಕೆಂದರೆ ನಮಗೆ ಅನಿಸುತ್ತದೆ, ಅಯ್ಯೋ, ನಾನು ಹೇಳಿದ್ನಲ್ಲ, ನಾನು ಪ್ರಾರ್ಥಿಸಿದ್ದಷ್ಟು ನನ್ನ ಪ್ರಾರ್ಥನೆಗೆ ತಕ್ಕಷ್ಟು ಉತ್ತರ ಸಿಗಲಿಲ್ಲ, ನನ್ನ ತ್ಯಾಗಕ್ಕೆ ತಕ್ಕಷ್ಟು ಹಿಂತಿರುಗಿ ಬರಲಿಲ್ಲ, ನಾನು ಕೊಟ್ಟ ಸಮಯಕ್ಕೆ ತಕ್ಕಂತೆ ಯಾವ ಅದ್ಭುತವೂ ನಡೆಯಲಿಲ್ಲ ಎಂದು ನಾನು ಅಂದುಕೊಳ್ಳಬಹುದು. ಆದರೆ ದೇವರು
ಮಾರ್ಪಡಿಸಿ ಸ್ಥಿತಿಗಳನ್ನು ಮಾರ್ಪಡಿಸ್ತಾನೆ. ನಿನ್ನೆಯ ದಿನ ಒಂಥರ ಇರ್ಬೋದು, ನಾಳೆ ದಿನ ಒಂಥರ ಇರ್ಬೋದು, ಹೋದ ವರ್ಷ ಒಂಥರ ಇರ್ಬೋದು, ಬರುವ ವರ್ಷ ಒಂಥರ ಇರ್ಬೋದು, 2 ವರ್ಷಗಳ ಮುಂದೆ 5 ವರ್ಷಗಳ ಮುಂದೆ ನಿಮ್ಮ ಜೀವಿತ ಹೇಗೋ ಇರ್ಬೋದು. ನಿಮ್ಮಲ್ಲಿ ಕೆಲವರು ಹೇಳ್ತಾರೆ, ನಾನು ಈ ಥರ ಆಗುತ್ತೇನಂತ, ನನ್ನ ಮಕ್ಕಳು ಈ ಥರ ಮಾರ್ಪಡುತ್ತಾರಂತ, ನನ್ನ ಕುಟುಂಬ ಈ ಸ್ಥಿತಿಗೆ ಬರುತ್ತದಂತ ನಾನು ಊಹಿಸಲಿಲ್ಲ, ನಾನು ಆಲೋಚಿಸಲಿಲ್ಲ, ನಾನು ಆಶಿಸಲಿಲ್ಲ, ನಾನು ಪ್ರಾರ್ಥಿಸಲಿಲ್ಲ. ಆದರೆ ದೇವರ ಮಹಾಕೃಪೆ ನಮ್ಮ ತಾಯಿ ಮನೆ ದಿನದಲ್ಲಿ ನಮ್ಮ ಮನೆಗೆ ಬಂದಾಗ ತುಂಬ ಸಮಯ ನಾನು ಮಾತಾಡಿದೆ. ಆಗ ನಮ್ಮ ತಾಯಿ ಹೇಳಿದಂಥ ಒಂದು ಕಾರ್ಯ, ಮಗನೇ ನೀನು ಎಲ್ಲಿದ್ದ, ಹೇಗಿದ್ದೆ, ದೇವರು ನಿನ್ನನ್ನು ಇವತ್ತು ಇಲ್ಲಿಟ್ಟಿರುವ ಸ್ಥಿತಿಗಾಗಿ ನಾನು ಸಂತೋಷಿಸುತ್ತೇನೆ ಎಂದು ಹೇಳಿದರು. ಅಂದರೆ ಅವ್ರಿಗೊತ್ತು ದೇವರು ನನ್ನ ಸ್ಥಿತಿ ಹಾಗೆ ಇರುವುದಿಲ್ಲ ಎಂದು ಆಕೆ ಊಹಿಸಲಿಲ್ಲ. ಆಕೆ ನನ್ನ ಮಗನು 4 ಜನಕ್ಕೆ ಪ್ರಯೋಜನ ಆಗುತ್ತಾರೆ. ನೋಡಿ, ಯಾರೋ ಒಬ್ಬರು ಮೊನ್ನೆ ಸಹೋದರಿ ಮೀಟಿಂಗ್ಗೆ ಬಂದಾಗ, ನಿಮಗೆ ಗೊತ್ತು ಯಾರು ಅಂತ, ನನಗೆ ಗೊತ್ತು ಯಾರು ಅಂತ, ನಮ್ಮ ತಂದೆಯನ್ನು ನೋಡಿದ ತಕ್ಷಣ, ನಿಮ್ಮಗರ ಅಪ್ಪ ಎಂಥ ಒಳ್ಳೆಯ ಮಗನನ್ನು ಹೆತ್ತಿದ್ದೀರಾ, ನಮಗೆಲ್ಲ ಎಷ್ಟು ಆಶೀರ್ವಾದ ಗೊತ್ತಾ, ನಮಗೆಷ್ಟು ಸಂತೋಷ ಗೊತ್ತಾ ಅಂದಾಗ ನಮ್ಮ ತಂದೆಯ ಮುಖದಲ್ಲಿ ನೋಡಬೇಕಾಗಿದ್ದ ಆನಂದ, ಆ ಸಂತೋಷ, ನನಗೆ ಅದನ್ನು ನೋಡಿದಾಗ ಸಂತೋಷ ಆಯಿತು. ತಂದೆ ತಾಯಿಗಳಿಗೆ ಅದಕ್ಕಿಂತ ನಾವು ಇನ್ನೇನು ಹೆಚ್ಚಾಗಿ ಕೊಡಬೇಕು, ಇನ್ನೇನು ಮಾಡಬೇಕು? ಅವರ ಮುಖ ಹೊಳೆಯುತ್ತಿತ್ತು, ಅವರು ಆನಂದಭರಿತರಾಗಿ ಹೋಗಿರುತ್ತಾರೆ. ನೀವು ಯಾವಾಗಾದರೂ ನಮ್ಮಪ್ಪ ಅಮ್ಮ ಅಂತ ಗೊತ್ತಾದಾಗ ನೀವೇನಾದರೂ 1-2 ಮಾತು, ಪಾಸ್ಟ್ರಿ ನಮ್ಮ ಬಗ್ಗೆ, ನಿಮ್ಮ ಮಗ ಎಷ್ಟು ಒಳ್ಳೆಯವರು, ಎಂಥ ಸೇವೆ ಮಾಡ್ತಾರೆ, ಎಂಥವರು ಗೊತ್ತಾ ಅಂದಾಗ ಅವರೆಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ನಿಮಗೂ ಹಾಗೆ ಅಲ್ವಾ? ನಿಮ್ಮ ಮಕ್ಕಳ ಕುರಿತು, ನಿಮ್ಮ ಕುರಿತು ಯಾರು ನಿಮ್ಮ ಮನೆಯಲ್ಲಿ ಹೇಳುವಾಗ ಅವರು ಎಷ್ಟು ಸಂತೋಷ ಪಡ್ತಾರಲ್ವ? ದೇವಜನವೇ, ನಿಮ್ಮ ಜೀವಿತವನ್ನು ದೇವರು ಹಾಗೆ ಮಾರ್ಪಡಿಸಿ ಕೊಡಬೇಕಾ? ಥೂ ಅನ್ನುವಂಥ ಸ್ಥಿತಿಯಿಂದ ಬೇಡ, ನಿನ್ನಿಂದ ಏನು ಪ್ರಯೋಜನ ಇಲ್ಲ, ನಿನ್ನ ಒಡ ಹುಟ್ಟಿದವನ್ನ ನೋಡು, ನಿನ್ನ ಕ್ಲಾಸ್ಮೇಟ್ಸನ್ನು ನೋಡು, ನಿನ್ನ ಜೀವಿತವನ್ನು ನೋಡು, ಅವರನ್ನು ನೋಡು ಇಂಥ ಹೇಳುತ್ತಿದ್ದಾರಾ? ಒಂದು ದಿವಸ ದೇವರು ನಿಮ್ಮನ್ನು ತಲೆ ಎತ್ತಿ ನಿಲ್ಲಿಸಿದಾಗ ನೀವು ಮಾತಾಡಬೇಕಾಗಿಲ್ಲ. ಡೋಂಟ್ ಪ್ರೈಸ್ ಯುವರ್ ಸೆಲ್ಫ್. ನಿನ್ನ ಕುರಿತಾಗಿ ನೀನೇ, ನಿಜವಾಗಿ ನಾನೇನು ಸಾಧನೆ ಮಾಡಿಲ್ಲ. ಕೆಲವರು ನಮ್ಮ ಕುರಿತಾಗಿ ಒಳ್ಳೆಯವರು, ಸೇವಕರು, ಬಹಳ ಒಳ್ಳೆಯವರು ಅಂತ ಹೇಳುವಾಗ ಅದೇ ನಮಗೆ ಎಷ್ಟೋ ಸಂಪತ್ತು, ಅದೇ ನಮಗೆ ಐಶ್ವರ್ಯ. ದೇವಜನರೇ, ನಾನು ಹೇಳೋದೇನೆಂದರೆ, ನನ್ನ ಜೀವಿತದಲ್ಲಿ ದೇವರು ಸ್ಥಿತಿಗಳನ್ನು ಮಾರ್ಪಡಿಸುವ ದೇವರು. ಒಂದು ಉದಾಹರಣೆಯನ್ನು ನಾವು ಯಾವಾಗಲೂ ಧ್ಯಾನ ಮಾಡಿಕೊಳ್ಳುವಂಥದ್ದೇನೆಂದರೆ, ಯೋಸೇಫನು ಹಳೆಯ ಒಡಂಬಡಿಕೆಯಲ್ಲಿರುವ ಆತನು. ಆದಿಕಾಂಡ 50ನೇ ಅಧ್ಯಾಯ 19-20ನೇ ವಾಕ್ಯಕ್ಕೆ ಬಂದಾಗ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆಯುಂಟಾಗುವಂತೆ ಮಾಡಿದನು. ಪ್ರಾಣಿಗಳು ಅಂತಲ್ಲ, ಮನುಷ್ಯರೆಲ್ಲರನ್ನ ಹೇಳ್ತಾ ಇದ್ದಾನೆ. ಮನುಷ್ಯರು, ಪ್ರಾಣಿ, ಪಕ್ಷಿಗಳೆಲ್ಲವೂ ಯೋಸೇಫನು ಹೇಳ್ತಾ ಇದ್ದಾನೆ. ಆವತ್ತು ನಾನು ಆ ಸ್ಥಿತಿಯನ್ನು ಅನುಭವಿಸದೆ ಹೋಗಿದ್ದಿದ್ರೆ, ಆ ಒಂದು ಬಾವಿ, ಆ ಒಂದು ಸೆರೆಮನೆ ಅನುಭವಿಸದೆ ಹೋಗಿದ್ದರೆ ಈ ಅರಮನೆಗೆ ನಾನು ಬರೋಕ್ಕಾಗ್ತಾ ಇರಲಿಲ್ಲ. ನನ್ನ ಮೂಲಕವಾಗಿ ಅನೇಕ ಜೀವಿಗಳು ಬದುಕುಳಿಯುವಂತೆ ದೇವರು ಮೊದಲೇ ಸಂಕಲ್ಪ ಮಾಡಿದ್ದಾನೆ. ನನ್ನ ಪರಿಸ್ಥಿತಿ ಆಗ ತುಂಬ ಹದಗೆಟ್ಟಿತ್ತು. ನೊಂದೆ, ನೋವುಗೊಂಡೆ, ಅವಮಾನಗೊಂಡೆ, ಕೈಬಿಡಲ್ಪಟ್ಟೆ, ಮರೆಯಲ್ಪಟ್ಟೆ, ನನ್ನವರಿಂದ ತ್ಯಜಿಸಲ್ಪಟ್ಟೆ. ಹೆತ್ತ ತಾಯಿಯ ಪ್ರೀತಿ ಇಲ್ಲ. ಯೋಸೇಫನ ಜೀವಿತವನ್ನು ಆಲೋಚನೆ ಮಾಡಿಕೊಳ್ಳಿ ದೇವಜನವೇ. ತಾಯಿಯ ಪ್ರೀತಿ ಅವನಿಗೆ ಸಿಗಲಿಲ್ಲ. ಯಾಕೆಂದರೆ ತಂದೆಯ ಪ್ರೀತಿ ಅವನಿಗೆ ಸಿಗಲಿಲ್ಲ. ಯಾಕೆಂದರೆ ಚಿಕ್ಕ ವಯಸ್ಸಲ್ಲೇ ತಾಯಿ ತೀರಿಕೊಂಡಿದ್ದರಿಂದ ತಂದೆ ಅವರನ್ನು ಹೆಚ್ಚಾಗಿ ಪ್ರೀತಿಸಿದನು. ಆದರೆ ನಂತರ ತಂದೆಯ ಪ್ರೀತಿ ಕಳ್ಕೊಂಡ. ಅಣ್ಣಂದಿರು ಪ್ರೀತಿಸಲಿಲ್ಲ. ಮಾರಲ್ಪಟ್ಟನು, ಮಾರಲ್ಪಟ್ಟನು, ಸೆರೆಮನೆಗೆ ಬೀಳಲ್ಪಟ್ಟನು. ಪಾನಪಾತ್ರದಾಯಕನು ಮತ್ತು ಭಕ್ಷಕಾರನು ಮರೆಯಲ್ಪಟ್ಟನು. ಆದರೆ ದೇವರ ಮೇಲಿನ ನಂಬಿಕೆಯನ್ನು ಬಿಡಲಿಲ್ಲ. ಇವತ್ತಿನ ಸೆರೆಮನೆ, ನಾಳೆ ಅರಮನೆ. ಇವತ್ತಿನ ನೋವು, ನಾಳೆ ನಲಿವು. ಇವತ್ತಿನ ಕಷ್ಟ, ನಾಳೆ ಸುಖ. ಇವತ್ತಿನ ನಿಮ್ಮ ಕಣ್ಣೀರು, ನಾಳೆ ನಿಮ್ಮ ಜೀವಿತದಲ್ಲಿ ಕುಣಿದಾಟ.
ದೇವಜನವೇ ಮಾರ್ಪಡಿಸುವ ದೇವರಿದ್ದಾನೆ. ನೀವು ನಿರೀಕ್ಷಿಸೋದಿಲ್ಲ, ಆಗುತ್ತಾ ಅಂತ ಇದ್ದೀರಿ ಇವಾಗಲೂ ಕೂಡ. ಇದು ನಡೆಯುತ್ತಾ ಪಾಸ್ಟ್ರೇ, ಇದು ಸಾಧ್ಯನಾ ಪಾಸ್ಟ್ರೇ ಅಂತ ನೀವು ಅನ್ಬೋದು. ಆದರೆ ನಾನು ಹೇಳುತ್ತೇನೆ, ದೇವರಿಗೆ ಎಲ್ಲವೂ ಸಾಧ್ಯ. ನೀವು ನಿರೀಕ್ಷಿಸಿದ್ದಕ್ಕಿಂತಲೂ ಅಧಿಕವಾದ ಕೃತ್ಯವನ್ನು ಮಾಡಲಿಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾನೆ. ಇವತ್ತು ನನ್ನ ಮೂಲಕವಾಗಿ ಮಾತುಗಳು ಹೇಳಿಸ್ತಾ ಇದ್ದಾರೆ ಅಂತ ಹೇಳಿದರೆ, ದೇವಜನವೇ, ನಾನು ಈ ಥರದ ಸಂದೇಶ ಇವತ್ತು ನಿಮಗೆ ಕೊಡ್ತೀನಿ ಅಂತ ನಾನು ಯಾವತ್ತೂ ಊಹಿಸಲಿಲ್ಲ. ಪ್ರಿಪೇರ್ ಮಾಡುವಾಗಲೂ ನಾನು ಈ ರೀತಿ ನಿಮಗೆ ಬೋಧಿಸ್ತೇನೆ ಅಂತ ನಾನು ಅನುಗ್ರಹಿಸಿಲ್ಲ. ದೇವರ ಆತ್ಮನ ಆಲೋಚನೆಗಳನ್ನು ಕೊಡ್ತಲೇ ಇದ್ದಾರೆ. ನನಗೆ ಗೊತ್ತಿಲ್ಲ, ಒಂದು ಸಾಧಾರಣ ಸಂದೇಶವಾಗಿರುತ್ತದೆ ಅಂದುಕೊಂಡಿದ್ದೆ, ಬಟ್ ಇದು ಅಸಾಧಾರಣವಾದ ಸಂದೇಶವಾಗುತ್ತೆ ಅಂತ ನಾನು ನೆನೆಸಿರಲಿಲ್ಲ. ನಿರೀಕ್ಷೆಗೂ ಮೀರಿದ 4 ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯಬೇಕಾ? ಆ ಪುನಃಸ್ಥಾಪನೆಯಾಗಬೇಕಾ? ಆ ಫಲಭರಿತವಾದ ಜೀವಿತವಾಗಬೇಕಾ? ಆ ಮಾರ್ಪಾಡಿನ ಜೀವಿತವಾಗಬೇಕಾ? ಸೆರೆಮನೆಯಿಂದ ಅರಮನೆಯ ಒಂದು ಉಪಾಧಿಯ ಜೀವಿತವು ನಿಮಗೆ ಬೇಕಾ? ಆಮೇನ್, ಹಲ್ಲೆಲೂಯಾ. ಕರ್ತನು ಮಾಡಲಿಕ್ಕೆ ಶಕ್ತನು. ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ನಮ್ಮ ದೇವರು ಅಲ್ಪನೂ ಅಯೋಗ್ಯನೂ ಅಲ್ಲ. ಆತನಿಗೆ ಅಸಾಧ್ಯವೂ ಯಾವುದೂ ಇಲ್ಲ. ಆತನಿಗೆ ಸರ್ವಲೋಕಾಧಿಪತಿಯಾದ ಆತನಿಗೆ, ಸಮಸ್ತಕ್ಕೂ ಆಧಾರನಾದ ಆತನಿಗೆ, ಸರ್ವವನ್ನು ತನ್ನ ಕೈಯಲ್ಲಿಟ್ಟುಕೊಂಡಿರುವ ಆತನಿಗೆ ಸಮಸ್ತವೂ ಸಾಧ್ಯ. ಆದರೆ ಬರೀ ಕೇವಲ ಅದನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ನಾವು ತಾಪತ್ರಯ ಪಡಬಾರದು. ನಮ್ಮ ಹೃದಯಗಳನ್ನು, ಆಲೋಚನೆಗಳನ್ನು ಅರಿತ ದೇವರು, ನಮ್ಮ ಪ್ರೀತಿಯನ್ನು, ನಂಬಿಕೆಯನ್ನು ತಿಳಿದ ದೇವರು, ನಮ್ಮ ವಿಧೇಯತೆಯನ್ನು, ನಮ್ಮ ಕಾಯುವಿಕೆಯನ್ನು, ತಾಳ್ಮೆಯನ್ನು ನೋಡುವ ದೇವರು ಆತನು. ನಿಮಗೂ ನನಗೂ ಈ 3 ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನು. 4ನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಆತ್ಮೀಕವಾಗಿ ಮಹತ್ತರ ಕಾರ್ಯಗಳನ್ನು ಮಾಡುವ ಆತನು. ಆತ್ಮಿಕವಾಗಿ ದೇವಜನವೇ, ಒಂದು ವಿಷಯ ಹೇಳುತ್ತೇನೆ ಪಾಸ್ಟ್ರೆ, 4ನೇದು ಕೂಡ ಲೌಕಿಕವಾದದ್ದು ಬೇಕಾಗಿತ್ತು ನನಗೆ. ಇಲ್ಲ, 3 ಸಾಕು ಲೌಕಿಕವಾದದ್ದು, ಆದರೆ 4ನೇದು ಆತ್ಮಿಕವಾದದ್ದು. ದೇವಜನವೇ, ಹಣ ಸಿಗ್ಬೋದು, ಆಸ್ತಿ ಸಿಗ್ಬೋದು, ಐಶ್ವರ್ಯ ಸಿಗ್ಬೋದು. ಕಳೆದ ದಿನಗಳಲ್ಲಿ ನಾನು ಎಲೋನ್ ಮಸ್ಕ್ ಬಗ್ಗೆ ಹೇಳಿದೆ. 175 ದೇಶಗಳ ಸಂಪತ್ತನ್ನು ಹೊಂದಿರುವ ಆತನು. ಒಂದು ವೇಳೆ ಆತನ ಆತ್ಮ ನಷ್ಟಪಟ್ಟರೆ, ದೇವರೋ ನೀನು ಬಹಳ ಶ್ರೀಮಂತನಪ್ಪ, ನಿನಗೆ ಒಂದು ಕನ್ಸೆಷನ್ ಕೊಡ್ತೀನಿ, ಗೆಟ್ ಇನ್ ಟು ಹೆವೆನ್ ಅಂತಾರ. ನೀನು ಬಹಳ ಬುದ್ಧಿವಂತನಿದ್ದಿ ನೋಡು, ನೀನು ಬಹಳ ಜ್ಞಾನಿ ಇದ್ದಿ, ಬಹಳ ಚತುರನಿದ್ದಿ, ಬಹಳ ಉನ್ನತ ರಾಜಕೀಯದಲ್ಲಿ ಒಳ್ಳೆ ಎಲ್ಲರನ್ನ ಮೋಡಿ ಮಾಡಿ ಎಲ್ಲರನ್ನೂ ಕೂಡ ಏನು ಮಾಡಿದ್ದಿ, ನೀನು ಮೋಸ ಮಾಡಿದ್ದಿ, ಎಲ್ಲವೇ ಒಳ್ಳೆ ಇದು ಮಾಡಿದ್ದಿ, ಅದಕ್ಕೆ ನಿನಗೆ ಬಂದ್ಬಿಡು ಅಂತ ದೇವರು ಹೇಳ್ತಾರ? ನೆವರ್. ದೇವರ ಆ ರೀತಿ ಹೇಳೋದಲ್ಲ. ಹಣವನ್ನು ನೋಡಿ, ಆಸ್ತಿಯನ್ನು ನೋಡಿ, ಗುಣವನ್ನು, ಅಂದರೆ ಒಂದು ವೇಳೆ ಆತನ ಲೌಕಿಕವಾದ ಗುಣಗಳನ್ನು ನೋಡಿ ಆತನು ಕೊಡುವ ಆತನಲ್ಲ. ಬದಲಾಗಿ ಆತನು ಆತ್ಮವನ್ನು ಬದಲಾಯಿಸಿದ ಕಾರ್ಯಗಳನ್ನು ಕೊಡುವ ಆತನು. ಕೆಲವರು ನೋಡಿ, ವಿದ್ಯಾವಂತರು ಕೂಡ ಅವಿದ್ಯಾವಂತರಂತೆ ನಡ್ಕೊಳ್ತಾ ಇದ್ದಾರೆ. ಆದರೆ ಆಲಯದಲ್ಲಿರುವಂಥ ಅಜ್ಞಾನಿಗಳು ಕೂಡ, ಲೌಕಿಕವಾಗಿ ಬಹಳ ಏನು ವಿದ್ಯಾಭ್ಯಾಸ ಇಲ್ಲದೆ ಇರೋರು ಕೂಡ ಪರಲೋಕ ದರ್ಶನವನ್ನು ಮಾಡಿಕೊಳ್ತಾರೆ. ನೋಡಿದ್ರೆ, PhDಗಳು, ಜ್ಞಾನಿಗಳು, ಹಣವಂತರು ಕಾಣದೇ ಇರುವಂಥ ರಹಸ್ಯಗಳನ್ನು ವಾಕ್ಯದ ಮೂಲಕವಾಗಿ ದೇವಜನರು ಕಾಣುತ್ತಾರೆ. ನೋಡಿದ್ರ, ಅದೇ ವಿಶೇಷತೆ, ಅದೇ ಬಹಳ ಮುಖ್ಯವಾದದ್ದು. ಅದಕ್ಕೆ ಆತ್ಮಿಕವಾಗಿರುವಂಥ ಕಾರ್ಯಗಳನ್ನು ದೇವರು ಮಾಡ್ತಾನೆ. ರೋಮ 8ನೇ ಅಧ್ಯಾಯ 18ನೇ ವಾಕ್ಯ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಮುಂದಿನ ಕಾಲದ ಆ ಒಂದು ಮಹಿಮಾ ಪದವಿಯನ್ನು ನೆನೆಸಿದಂಥ ಕ್ರೈಸ್ತರು ಇವತ್ತಿನ ದುಃಖ, ವೇದನೆ, ಸಂಕಟ, ಕಾಯುವಿಕೆ, ಅವಮಾನ ಎಲ್ಲವನ್ನ ಸಹಿಸಿಕೊಳ್ತಾ ಇದ್ದಾರೆ. ಇಲ್ಲಾಂದರೆ ನಮಗೇನಾದರೂ ಹುಚ್ಚ? ಏನೂ ಸಿಗಲ್ಲ, ಬರಿಬತ್ತಲೆಯಲ್ಲಿ ಬರಿಕೈಯಲ್ಲಿ ಹೋಗುತ್ತೇವೆ ಅಂದರೆ ಹುಚ್ಚ ನಮಗೆ? ಇಲ್ಲ. ಪ್ರತಿ ವಿಶ್ವಾಸಿಯು ಬಹಳ ಸಂಕಟದಲ್ಲಿಯೂ, ವೇದನೆಯಲ್ಲಿಯೂ, ವಿರೋಧಗಳಲ್ಲಿಯೂ ಹೋಗುತ್ತಿದ್ದಾನೆಂದು ಹೇಳಿದರೆ, ಆಮೇನ್, ಹಲ್ಲೆಲೂಯಾ. ಕರ್ತನ ಕಾರ್ಯ, ಕರ್ತನ ದಯೆಯುಳ್ಳ ಕಾರ್ಯ, ಕರ್ತನ ಮಹತ್ತರವಾದ ಕಾರ್ಯ, ಕರ್ತನ ಕಾರ್ಯ ಅದು. ನೀವು ನಾನು ಇದುವರೆಗೂ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀರಂದರೆ ಇದು ಕೂಡ ಸುಮ್ಮನೆ ಅಲ್ಲ. ನಿಜವಾಗಿ ಎಲ್ರಿಗೂ ಅದು ಸಾಧ್ಯ ಆಗೋದಿಲ್ಲ.
ದೊಡ್ಡ ಸಂದೇಶಗಳನ್ನು ಕೇಳಿಸಿಕೊಳ್ಳುವಂಥ ಮನಸ್ಸು ಯಾರಿಗೂ ಇರುವುದಿಲ್ಲ. ನಾನು ಹೇಳುತ್ತೇನೆ, ನಿಮ್ಮಲ್ಲಿ ಆ ದಾಹ, ನಿಮ್ಮಲ್ಲಿ ಆ ಪ್ರೀತಿ, ನಿಮ್ಮಲ್ಲಿ ದೇವರ ವಾಕ್ಯ ಏನು ಹೇಳುತ್ತದೆ ಎಂದು ಕೇಳಬೇಕೆಂಬ ಹಂಬಲ ದೇವರಾತ್ಮನು ಕೊಟ್ಟಿರುವುದರಿಂದಲೇ ನೀವು ಕೇಳಿಸಿಕೊಳ್ಳುತ್ತಿದ್ದೀರಿ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮಗೆ ಅರ್ಥ ಆಯಿತಾ? 4 ನಿರೀಕ್ಷೆಗೂ ಮೀರಿದಂಥ 4 ಕಾರ್ಯಗಳು ಯಾವುದಪ್ಪ ಅಂದರೆ, ಪುನಃಸ್ಥಾಪಿಸುವ ದೇವರು, ಫಲಭರಿತರನ್ನಾಗಿ ಮಾಡುವ ದೇವರು, 3ನೇದಾಗಿ ನಾವು ನೋಡುತ್ತಾ ಇದ್ದೇವೆ ಮಾರ್ಪಡಿಸುವಂಥ ದೇವರು, ಆತ್ಮೀಕವಾಗಿ ಮಹತ್ತರತೆಯನ್ನು ಕೊಡುವಂಥ ದೇವರು. ಈ 4 ಕಾರ್ಯಗಳನ್ನು ಯಾರೂ ಯಾವುದರಿಂದಲೂ ಕೊಂಡುಕೊಳ್ಳಕ್ಕಾಗಲ್ಲ. ಅವು ದೇವರು ನಾವು ಅಂದುಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಮಾಡುವಂಥ ದೇವರಾಗಿದ್ದಾನೆ. ಹಾಗಾದರೆ ಆ ಕರ್ತನನ್ನು ದೃಷ್ಟಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯೇ, ಈ ದಿನ ಈ ವಾಕ್ಯ ಹೇಳಲಿಕ್ಕೆ ಕೊಟ್ಟಂಥ ಸೌಭಾಗ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ ನನ್ನ ಪ್ರಿಯ ದೇವ ಜನರಿಗಾಗಿ ಸ್ತೋತ್ರ. ಅಪ್ಪ, ಎಷ್ಟೋ ಸೇವಕರು ಪ್ರತಿದಿನ ವಾಕ್ಯಗಳನ್ನು ಸಿದ್ಧಪಡಿಸಿ ಪ್ರಾರ್ಥಿಸಿ ಇದು ಅನೇಕರಿಗೆ ಆಶೀರ್ವಾದವಾಗಿರಬೇಕೆಂದು ನಾವು ಬಯಕೆ ಇಡುತ್ತೇವೆ ಅಪ್ಪ. ಆದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಬಯಕೆಗಳು ಈಡೇರುವುದಿಲ್ಲ. ಯೇಸುವೆ, ಕರುಣಾಮಯನಾದ ಕರ್ತನೇ, ದಯೆಯುಳ್ಳ ದೇವರೇ, ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಈ ವಾಕ್ಯವನ್ನು ಆಲಿಸಿದವರ ಜೀವಿತದಲ್ಲಿ ಈ ವಾಕ್ಯವು ಹೇಳಿದಂತೆ ಇವರು ನಿರೀಕ್ಷಿಸದ, ಇವರ ನಿರೀಕ್ಷೆಗೂ ಮೀರಿದ ಈ 4 ಕಾರ್ಯಗಳು ಮಾತ್ರ ಅಲ್ಲ, ಈ ಭಕ್ತರ ಜೀವಿತದಲ್ಲಿ ಮಾರ್ಪಡಿಸಿದಂತೆ ಮಾತ್ರ ಅಲ್ಲ ಏಸಪ್ಪ. ಕೆಲವು ಕಾಲ ಆ ಮಂಗನ ಮರಿಯ ಕುರಿತಾಗಿ ಕೇಳಿದಂತೆ, ಆ ಪಂಚೆಂಬ ಮಂಗನ ಮರಿಯನ್ನು ಕೇಳಿದ ಹಾಗೆ ಕೆಲವು ಕಾಲ ನಾವು ಕೈಬಿಡಲ್ಪಟ್ಟಿರಬಹುದು, ತೊರೆಯಲ್ಪಟ್ಟಿರಬಹುದು, ಅಲ್ಪವಾದಂಥ ಪ್ರೀತಿಗಾಗಿ ತೊರೆದಿರಬಹುದು. ಆದರೆ ತಾಯಿ ಪ್ರೀತಿಯನ್ನು ಕಂಡುಕೊಂಡಂಥ ಪಂಚ್ ರೀತಿಯಲ್ಲಿ ನಿಮ್ಮ ಪ್ರೀತಿಯನ್ನು ನಾವು ಕಂಡುಕೊಳ್ಳಬೇಕಪ್ಪ. ಬೇರೆ ಎಲ್ಲಿಯೂ ಸಿಗದ ಪ್ರೀತಿ ದೇವರೇ ನೀನು ನಮಗೆ ಕೊಡಬೇಕು. ಹೌದು ದೇವರೇ, ನೀನು ಮಹೋನ್ನತನಾದ ದೇವರು, ಅತ್ಯುನ್ನತನಾದ ದೇವರು, ಆಶ್ಚರ್ಯವಾದ ರೀತಿಯಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಿಡಿಯೋ ನೋಡಿದ ಪ್ರತಿ ಸಹೋದರಿಯು ಅವರ ಕಣ್ಣೀರು ಒರೆಸಲ್ಪಡಲಿ. ಪ್ರತಿ ಸಹೋದರನು ಆಶಿಸಿದ್ದನ್ನು ಹೊಂದಿಕೊಳ್ಳಲಿ. ಅವರ ಜೀವಿತಗಳಲ್ಲಿ ಪುನಃಸ್ಥಾಪಿಸು, ಫಲಭರಿತವಾಗಿ ಮಾಡಪ್ಪ, ಮಾರ್ಪಡಿಸು ಅಪ, ಆತ್ಮಿಕವಾಗಿ ಮಾತ್ರ ಕಾರ್ಯವನ್ನು ಮಾಡು ಯೇಸುವೆ. ನಾವು ಬೇಡಿದ್ದು, ನಾವು ಯೋಚಿಸಿದ್ದು, ನಾವು ಕೇಳಿದ್ದು ಅದಕ್ಕಿಂತಲೂ ಅತ್ಯಧಿಕವಾದ ಕೃತ್ಯಗಳನ್ನು ನಾನು ಮಾಡುತ್ತೇನೆ ಎಂದು ನೀವು ತಾನೇ ನಮಗೆ ಹೇಳಿದ್ದೀರಲ್ವ. ಯೇಸುವಿನ ನಾಮದಲ್ಲಿ ನಾನು ಈ ದೇವಜನರಿಗಾಗಿ ಪ್ರಾರ್ಥಿಸುತ್ತೇನೆ ಅಪ್ಪ. ನಾನು ಅವರ ಬದಲಾವಣೆಯನ್ನು, ಅವರ ಕುಟುಂಬಗಳ ಉನ್ನತಿಯನ್ನು, ಅವರ ಆರೋಗ್ಯದಲ್ಲಿ ಚೇತರಿಕೆಯನ್ನು, ಅವರ ಮಕ್ಕಳ ಜೀವಿತದಲ್ಲಿ ವ್ಯತ್ಯಾಸಗಳನ್ನು, ಅವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಉನ್ನತಿಯನ್ನು ಎದುರು ನೋಡುತ್ತಾ ಇದ್ದೇನೆಪ್ಪ. ನನಗಾಗಿ ಬೇಡುವುದಿಲ್ಲ ದೇವರೇ, ಯಾಕೆಂದರೆ ಈ ದೇವಜನರು ಪ್ರತಿನಿತ್ಯ ವಾಕ್ಯಕ್ಕಾಗಿ ಹಂಬಲಿಸುತ್ತಾ ಬರುತ್ತಾ ಇದ್ದಾರಲ್ಲ ದೇವರೇ. ಏನನ್ನು ನೀನು ಕೊಡಬೇಕಂದಿದ್ದೀಯೋ ಈ ದೇವ ಜನರ ಮೇಲೆ ಸುರಿಯ ಮಾಡಪ್ಪ. ಇವರು ಕರ್ತನೇ ಈ ವಾಕ್ಯ ಕೇಳಿದ ನಂತರ ಅಪ್ಪ ನಾನು ಕಾಯುತ್ತಿದ್ದೇನೆಪ್ಪ. ತಾಳ್ಮೆಯಿಂದ, ಪ್ರೀತಿಯಿಂದ, ವಿಧೇಯತೆಯಿಂದ, ಭಕ್ತಿಯಿಂದ ನೀನು ಮಾಡುವುದಕ್ಕಾಗಿ ಕಾಯ್ತಾ ಇದ್ದೇನೆ. ನೀನು ಅತ್ಯಧಿಕವಾದದ್ದನ್ನು ಮಾಡುವ ದೇವರೆಂದು ನಾನು ಅರಿತಿದ್ದೇನೆ. ನೀನೇ ಕಾರ್ಯ ಮಾಡಪ್ಪ, ಉನ್ನತವಾದ ಕಾರ್ಯವನ್ನು ಮಾಡು, ಆಶ್ಚರ್ಯಕರವಾದ ಕಾರ್ಯವನ್ನು ಮಾಡು, ಮಹತ್ತರವಾದ ಕೃತ್ಯವನ್ನು ಇವರ ಜೀವಿತದಲ್ಲಿ ಮಾಡಿ ಯೇಸುವೇ. ನಿನ್ನ ಬೆಳಕು, ನಿನ್ನ ತೇಜಸ್ಸು, ನಿನ್ನ ಸಮಾಧಾನ, ನಿನ್ನ ಫಲ, ನಿನ್ನ ಕೃಪೆ, ದಯೆ, ಕರುಣೆ, ಕನಿಕರಗಳು ಇವರು ಅನುಭವ ಮಾಡುವಂತೆ ಕಾರ್ಯ ಮಾಡಬೇಕಾಗಿ ಈ ದಿನವೆಲ್ಲ ಜೊತೆಯಲ್ಲಿರಿ, ಈ ವಾರವೆಲ್ಲ ಜೊತೆಯಲ್ಲಿರಿ. ಅತ್ಯುನ್ನತವಾದ ಕಾರ್ಯವನ್ನು ಇವರಿಗಾಗಿ ಮಾಡುತ್ತೀರಿ ಎಂದು ನಂಬುತ್ತಾ
ನಮ್ಮ ಪ್ರಾರ್ಥನೆಯನ್ನು ಕೇಳಿದ ಆತನು ನಮ್ಮ ಜೀವಿತದಲ್ಲಿ ಮಹತ್ತರವಾದ ಕೃತ್ಯಗಳನ್ನು ಮಾಡುವ ಆತನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್ ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋ. ಪ್ರೈಸ್ ದ ಲಾರ್ಡ್ ಜೀಸಸ್.